ಆಗ್ತಿರುವಂಥ ಅವ್ಯವಹಾರಗಳ ವಿರುದ್ಧವಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಧ್ವನಿಗೂಡಿಸ್ತಾ ಇಲ್ಲ ಮೊದಲನೇದೊಂದು. ಆನಂತರ ಅಲ್ಲಿ ಏನಾದರೂ ಆ ಭಾಗದಲ್ಲಿ ಏನಾರ SC/ST ಕೇಸ್ಗಳೇನಾದ್ರಂದರೆ ಆ ಭಾಗದ ಒಬ್ಬ 420 ಆಫೀಸರ್ ಅಂತಿದ್ದಾರೆ ACP ಮುರುಗೇಂದ್ರಯ್ಯ ಅನ್ನೋರು ಸಭೆಯಲ್ಲಿ ಉಪವಿಭಾಗಕ್ಕೆ ಬರ್ತಾರೆ. ಈ SC/ST ಕೇಸ್ಗಳೇನೋ ಕಂಪ್ಲೇಂಟ್ ಏನೋ ಕೊಟ್ಟರೆ ಆ ಕೇಸ್ಗಳು ತೊಗೊತಾರೆ, ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆಪೋಸಿಟ್ ಅವ್ರ ಹತ್ರ ದುಡ್ಡುಗಳು ಇಸ್ಕೊಂಡ್ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಸುಮಾರು ಒಂದು 7 ತಿಂಗಳ ಹಿಂದೆಗಡೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಬರೀ 4 ಜನ ಮಾತ್ರ ಬಂಧಿಸ್ತಾರೆ. ಅಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ FIR ನಂಬರ್ ಬಂದು 205/24 ಜುಲೈ ತಿಂಗಳಲ್ಲಿ ಕೇಸ್ ನಡೀತದೆ. ಆ ಕೇಸ್ ನಡೆದ ಬರೀ 16 ಜನ ಆರೋಪಿಗಳಿದ್ದರೆ 4 ಜನ ಮಾತ್ರ ಬಂಧಿಸ್ಬಿಟ್ಟು ಇನ್ನು ಉಳಿಕೆದು ಯಾರನ್ನ ಬಂಧಿಸಲ್ಲ. ಆಮೇಲೆ A1 A2 BK ಮಂಜು ಮತ್ತು ರವೀಂದ್ರ ಅನ್ನೋರನ್ನ FIR ಇಂದ ಹೆಸರಾಗ್ತಾರೆ, ಈ ಚಾರ್ಜ್ ಶೀಟಲ್ಲಿ ಅವ್ರು ಕೈ ಬಿಟ್ಬಿಡ್ತಾರೆ. ಆಮೇಲೆ ನಾವು ಮಧುಗೌಡ ಅನ್ನೋದು ಹೆಸರು ನಾವು ಕಂಪ್ಲೇಂಟ್ನಲ್ಲಿ ಕೊಟ್ಟಿರಲ್ಲ, ಇವರಿಬ್ಬರನ್ನ ತೆಗೆದುಬಿಟ್ಟು ಅವ್ರನ್ನ ಸೇರಿಸ್ಬಿಡ್ತಾರೆ. ಆ ಒಂದು ವಿಚಾರದಲ್ಲಿ ಇದು ಒಂದು 9ನೇ ಹೋರಾಟ ಮಾಡಿರ್ಬೇಕು ನಾವು ವಿರುದ್ಧವಾಗಿ. ಇದು ಅವರು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಅನಂತರ ಬಂದ್ಬಿಟ್ಟು ಬಂಡಕೋಡಿಗೆಯಲ್ಲಿ ಗ್ರಾಮ ಪಂಚಾಯತ್ ಇನ್ನೊಂದು FIR ಆಗಿದೆ. ಆ FIRನ ಮಾಡಂತ ನಾವು ಹೇಳಿದವರಲ್ಲ, ಕೇಳಿದವರಲ್ಲ. FIR ಇವರೇ ಮಾಡಿಬಿಟ್ಟು ಆರೋಪಿಗಳನ್ನು ಬಂಧಿಸಿಲ್ಲ ಈ ಭ್ರಷ್ಟ ACP ಮುರುಗೇಂದ್ರಯ್ಯನವರು. ಈ ಒಂದು ವಿಚಾರದಲ್ಲಿ ನಾನು ಮೊನ್ನೆ 5ನೇ ತಾರೀಕು ಗೃಹ ಮಂತ್ರಿಗಳಾದಂಥ G. ಪರಮೇಶ್ವರ್ ಸಾಹೇಬರಿಗೆ ವಿಧಾನಸೌಧ ಮುಂಭಾಗದಲ್ಲಿ ನಾನು ವಿಚಾರ ಹೇಳಿದ್ದೀನಿ. ಸರ್, ಈ ಥರ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಅವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಿ ಅಂತೇಳಿ. ಆಮೇಲೆ ಸಾಹೇಬ್ರ ಕೇಳಿದ್ರು, ಯಾರಪ್ಪ ACP ಅಂದರೆ ಸರ್ ಮುರುಗೇಂದ್ರ ಅಂತ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ. ಇನ್ನು ನಾಳೆ ಇಲ್ಲ ನಾಡೋದು ಹೋಮ್ ಮಿನಿಸ್ಟ್ರನ್ನ ಖುದ್ದಾಗಿ ಭೇಟಿ ಮಾಡ್ತೀವಿ. ಯಾಕಂದರೆ ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು ನಾವು. ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಕೆಲವು ನಮ್ಮ ಪೊಲೀಸ್ ಅಧಿಕಾರಿಗಳು ಅಣ್ಣ ಈ ಒಂದು 2-3 ದಿನ ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಾರೆ. ಆ ಒಂದು ವಿಚಾರದಲ್ಲಿ ನಾನು ಇವತ್ತು ಅಧಿಕಾರಿಗಳ ಮಾತಿಗೆ ನಾನು ಬೆಲೆಯನ್ನು ಕೊಟ್ಟು ಇವತ್ತು ಒಂದು ಮನವಿ ಮೂಲಕ ಒಂದು ಮಾಧ್ಯಮ ಮುಖಾಂತರ ನಾನು ಪ್ರಚಾರವನ್ನು ಮಾಡಿ ಈ ಒಂದು ವಿಚಾರ ವ್ಯವಸ್ಥಿತವಾಗಿ ನ್ಯಾಯ ಸಿಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಉಳಿದ ವಿಚಾರಗಳಿಗೆ ನಮ್ಮ ಆಂಜನಪ್ಪನವರು ಒಂದೆರಡು ಮಾತಾಡೋದು ಕೇಳ್ಕೊತೀನಿ. ಏನಾಗಿದೆ, ಈ ACP ಅತ್ಯಂತ ಓದುಗಳೆಲ್ಲ ಭ್ರಷ್ಟ ಬರೀ ಕರಪ್ಷನ್ನು. ಹಾಗಾಗಿ ಒಂದು ಮಹಿಳೆ ಒಬ್ಬ ಅಧ್ಯಕ್ಷರಾಗಿದ್ದು, ಮಹಿಳಾ ಅಧ್ಯಕ್ಷರಾಗಿದ್ದು ಕಂಪನಿ ಒಂದು ಏನು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಅಂತ ಮಹಿಳೆಗೆ ದಿಕ್ಕು ತಪ್ಪಿದ್ದಾಗೆ ಅವ್ರನ್ನ ಅವಮಾನಕ್ಕೆ ನೆಲೆಸೋದ್ರ ಜೊತೆಗೆ ಹಾಗೆ ಅವಮಾನ ಮಾಡಿ ಅವ್ರ ಯಜಮಾನರಿಗೂ ಸಹಿತ ಅವಮಾನ ಮಾಡಿ ಈ ಒಂದು ಅಮಾನತಕ್ಕಂತೆ ನಾವು ಖಂಡಿಸ್ತೀವಿ. ಹಾಗೆ ಇದನ್ನಾಗಿ ಇವರೇನು ಇವರು ನಾವು ನಮ್ಮ ಮಕ್ಕಳು ಒತ್ತಾಯ ಅಂದರೆ ಅಷ್ಟೇ, ಈ ಭ್ರಷ್ಟಾಚಾರಿ ಆದಂಥ ಮಹಿಳೆಯರೇ ಆದಂಥ CEO ಅವರು ಜಿಲ್ಲಾ ಪಂಚಾಯತ್ CEO ಅವರು ಆ ಮಹಿಳೆ ಆಗಿದ್ದು ಮಹಿಳೆಗೆ ರಕ್ಷಣೆ ಕೊಡ್ತಾ ಇಲ್ಲ. ಅದರಿಂದ ಇವರನ್ನೆಲ್ಲ ನಾವು ಖಂಡಿಸಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಈಗ ಇವತ್ತು ನೆನ್ನೆ ನಾಳೆ ಇವತ್ತು ಏನು ರಿಸಲ್ಟ್ ಏನು ಬಂದಿದೆ, ಅದಕ್ಕೋಸ್ಕರ ನಾವು ಇದನ್ನು ಸಾಂಕೇತಿಕವಾಗಿ ಇದನ್ನು ಒಂದು ನಾವು ಪ್ರತಿಭಟನೆ ಮಾಡಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಡೋ ಒಂದು ಮುಖಾಂತರ ಉಗ್ರವಾಗಿ ಖಂಡಿಸ್ತೀವಿ ಅಂತೇಳಿ ನಮ್ಮ ಏನು ರಾಷ್ಟ್ರಾಧ್ಯಕ್ಷರು ಮತ್ತು ಹೋರಾಟಗಾರರು ಆಮೇಲೆ ಕಾನೂನು ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತ ನಮ್ಮ ಮನೋರಂಜನ್ ಅವರು ಈ ಹೋರಾಟವನ್ನು ಶಾಂತಿಯುತವಾಗಿ ಮುಂದೆ ಕ್ರಾಂತಿಯುತವಾಗಿ ಮಾಡಿ ಇದಕ್ಕೆ ನ್ಯಾಯ ದೊರಕಿಸಲಿಕ್ಕೆ ಮಾಡ್ತೀವಿ ಅಂತೇಳಿ ನಾವು ಇದಕ್ಕೆ ಒಂದೇನು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನನ್ನ ಹೆಸರು SD ಬಾಲರಾಜ್ ಅಂತ. ಶಿವಾಜಿನಗರಲ್ಲಿ ನಾವು ಶರ್ಮ ಕುಶಲಕರ್ಮಿಗಳು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾನು ರಾಜ್ಯ ಪರಿಶಿಷ್ಟ ಜಾತಿ ಕುಶಲಕರ್ಮಿಗಳ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು. ನನ್ನ ಹೆಸರು SD ಬಾಲರಾಜ್. ಈಗ ಲೆಡ್ಕರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಿಗಮ ಅಂತ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಸೇರ್ಪಡೆ ಆಗಿದೆ.